ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಕೂಡ ಸ್ವಾಗತ. KS ಗಡಿ ಯೂಟ್ಯೂಬ್ ಚಾನಲ್ಗೆ ನೋಡಿ ವೀಕ್ಷಕರೇ, ಪೊಲೀಸ್ ಇಲಾಖೆಯಿಂದ ಮತ್ತೊಂದು ಭರ್ಜರಿ ನೇಮಕಾತಿ ನಡೀತಾ ಇರುವಂತದ್ದು KSRP, IRB ಮತ್ತು KSIF ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 2314 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕಾಲ್ಫಾರ್ಮ್ ಆಗಿದೆ. 13/7/2026 ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ವಿವರ ಜೊತೆಗೆ ನಿಮಗಿರುವಂತಹ ಕ್ಲಾರಿಫೈ, ಈ 3 ಡಿಪಾರ್ಟ್ಮೆಂಟ್ ಒಂದೇ ಅಪ್ಲಿಕೇಶನ್ ಹಾಕಬಹುದಾ ಅಥವಾ ಸೆಲೆಕ್ಷನ್ ಯಾವ ರೀತಿ ಆಗುತ್ತೆ ಅಥವಾ ಒಂದೇ ಎಕ್ಸಾಮ್ ಇರುತ್ತಾ ಅಥವಾ ಒಂದೊಂದು ಪೋಸ್ಟ್ಗೂ ಬೇರೆ ಬೇರೆ ಎಕ್ಸಾಮ್ ಬರೀಬೇಕಾ, ಇವೆಲ್ಲ ಕ್ವಶನ್ಸ್ಗಳಿಗೆ ನಾನು ವಿಡಿಯೋದಲ್ಲಿ ನಿಮಗೆ ಕ್ಲಾರಿಫೈಯನ್ನು ಕೊಡ್ತೇನೆ. ಸೊ ಇದು ನೋಡ್ತಾ ಇದ್ರೆ ಕೆಯಿಂದ ರಿಲೀಸ್ ಆಗಿರುವಂತಹ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಇದರಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ನಾವು ನೋಡಬಹುದು. ಇದರಲ್ಲಿ 2 ರೀತಿಯ ಪೋಸ್ಟ್ಗಳಿರುತ್ತವೆ. NKK ಅಂದ್ರೆ ನಾನ್ ಕಲ್ಯಾಣ ಕರ್ನಾಟಕ, ಒಟ್ಟು 1455 KSRP ಹುದ್ದೆಗಳಿರುವಂಥದ್ದು. KSRP ಮಾತ್ರ ಇರುವಂಥದ್ದು ಇದರಲ್ಲಿ. ಅದೇ ರೀತಿಯಲ್ಲಿ ಮಿಕ್ಕಿದ 3 ಡಿಪಾರ್ಟ್ಮೆಂಟ್ಗಳು ಕೂಡ ಕಲ್ಯಾಣ ಕರ್ನಾಟಕದ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 859 ಹುದ್ದೆಗಳು ರಿಲೀಸ್ ಆಗಿರುವಂಥದ್ದು ಕೂಡ ನಾವು ನೋಡಬಹುದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ವಿವರವನ್ನು ಈ ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ KSRP ಇರುವ ನಾನ್ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳು KSRP ಮಾತ್ರ ಇರುವಂಥದ್ದು. ಇನ್ನು ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳು 3 ಡಿಪಾರ್ಟ್ಮೆಂಟ್ಗೆ ಕೂಡ ಅಪ್ಲಿಕೇಶನ್ ಹಾಕಬಹುದು. ಇದು ನೋಡ್ತಾ ಇದ್ರೆ ನೀವು ಒಟ್ಟು KSRP ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಒಟ್ಟು 334 ಹುದ್ದೆಗಳು, KSISF ಹುದ್ದೆಗಳು 364 ಹುದ್ದೆಗಳು, ಮತ್ತೆ IRB ಹುದ್ದೆಗಳಿಗೆ ಸಂಬಂಧಪಟ್ಟ 161 ಹುದ್ದೆಗಳು ಕೂಡ ನೀವು ನೋಡಬಹುದು. ಇದು ಕಲ್ಯಾಣ ಕರ್ನಾಟಕಕ್ಕೆ ಇರುವಂತದ್ದು. ಇನ್ನು ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ನೋಡಿದ್ರೆ PUC ಅಥವಾ ಈಕ್ವಾಲೆಂಟ್ ಅಂತ ಹೇಳ್ತೀವಿ, ತತ್ಸಮ ಅಂತ ಹೇಳ್ತೀವಿ. ಸೊ ತತ್ಸಮ ಯಾವುದಪ್ಪ ಅಂದ್ರೆ ITI ಇರುವಂತಹ ಕ್ಯಾಂಡಿಡೇಟ್ಸ್ಗಳು NIOS ಜೊತೆಗೆ ಒಂದು ಸಬ್ಜೆಕ್ಟ್ ಇದ್ರೆ ಅವರು ತತ್ಸಮ ಆಗ್ತಾರೆ, ಇಲ್ಲಾಂದ್ರೆ ಇಲ್ಲ. ಇನ್ನು ಡಿಪ್ಲೊಮಾದವರು ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು, JOC ಆದವರು ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು. ಏಜ್ ಲಿಮಿಟ್ಗೆ ಸಂಬಂಧಪಟ್ಟಂತೆ ನೋಡಿದ್ರೆ ಜನರಲ್ ಕ್ಯಾಂಡಿಡೇಟ್ಸ್ಗಳು 33 ವರ್ಷದವರೆಗೂ ಅಪ್ಲಿಕೇಶನ್ ಹಾಕಬಹುದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಕ್ಯಾಂಡಿಡೇಟ್ಸ್ ಅವರು 35 ವರ್ಷದವರೆಗೂ ಅಪ್ಲಿಕೇಶನ್ ಹಾಕಬಹುದು. ಕರ್ನಾಟಕದ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವಂತಹ ಬುಡಕಟ್ಟು ಜನಾಂಗದವರು 38 ವರ್ಷದವರೆಗೂ ಅಪ್ಲಿಕೇಶನ್ ಹಾಕಬಹುದು. ಅರ್ಜಿ ಸಲ್ಲಿಸಲಿಕ್ಕೆ 13/7/2026 ಅರ್ಜಿ ಸಲ್ಲಿಸಬಹುದು. ಕೊನೆಗೊಳ್ಳುವಂಥದ್ದು 10/8/2026 ಕೊನೆಗೊಳ್ಳುತ್ತೆ. 11/8/2026 ಅಪ್ಲಿಕೇಶನ್ ಫೀಸ್ ಪೇ ಮಾಡೋಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ. ಇನ್ನು ಸೆಲೆಕ್ಷನ್ ಹೇಗಪ್ಪ ಅಂದ್ರೆ ಸೆಲೆಕ್ಷನ್ ನೋಡಬಹುದು ನೀವು. ಒಟ್ಟು 100 ಕ್ವಶನ್ಸ್ಗೆ ಒಂದು ಎಕ್ಸಾಮ್ ನಡೆಯುತ್ತೆ. ಸೊ ಎಕ್ಸಾಮ್ ಆದ ನಂತರ ನಿಮಗೆ ಫಿಸಿಕಲ್ ಇರುತ್ತೆ, ಫಿಸಿಕಲ್ ಆದ ನಂತರ ನಿಮಗೆ ಮೆಡಿಕಲ್ ಇರುತ್ತೆ, ಮೆಡಿಕಲ್ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್, ಆಮೇಲೆ ಫೈನಲ್ ಸೆಲೆಕ್ಷನ್, ಇಷ್ಟು ಕೂಡ ಪ್ರೊಸೀಜರ್ ಇರುತ್ತೆ. ಸೊ ಹಾಗಾದ್ರೆ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾರೆ, ಅದಾದ ನಂತರ ಸ್ಟೆಪ್ ಬೈ ಸ್ಟೆಪ್ ಅನ್ನ ನಾವು ಒಂದೊಂದಾಗಿ ತಿಳ್ತಾ ಹೋಗೋಣ. ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನೋಡಿದ್ರೆ ಜನರಲ್ ನಾಲೆಜ್ ಕ್ವಶನ್ಸ್ ಇರುತ್ತೆ, ಮತ್ತೆ ಮಾನಸಿಕ ಸಾಮರ್ಥ್ಯ, ಜನರಲ್ ನಾಲೆಜ್ ಪ್ಲಸ್ ಮಾನಸಿಕ ಸಾಮರ್ಥ್ಯ ಎರಡು ಕೂಡ ಸೇರಿ ಒಟ್ಟು 100 ಕ್ವಶನ್ಸ್, 100 ಮಾರ್ಕ್ಸ್ ಇರುತ್ತೆ. 1.5 ಗಂಟೆ ಕಾಲ ನಿಮಗೆ ಸಮಯಾವಕಾಶ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟ ಡೇಟ್ ಕೂಡ ನೋಡಬಹುದು. 29/2026 ಮಧ್ಯಾಹ್ನ 2:30 ಇಂದ 4:30 ಕೂಡ ಇದು ಎಕ್ಸಾಮ್ ಫಿಕ್ಸ್ ಆಗಿದೆ. ಸೊ ಮತ್ತೆ ಎಕ್ಸಾಮ್ ಕಂಡಕ್ಟ್ ಮಾಡೋ ಮತ್ತೆ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡೋದಿಲ್ಲ, ಈಗ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಇನ್ನ ಎಕ್ಸಾಮ್ ಡೇಟ್ ಅನ್ನ ಮತ್ತೆ ಅನೌನ್ಸ್ ಮಾಡ್ತಾರೆ ಆಮೇಲೆ. ಸೊ ಎಕ್ಸಾಮ್ ಆದ ನಂತರ 1:5 ಒಂದು ಅನುಪಾತದಲ್ಲಿ ಅಂದ್ರೆ ಒಂದು ಪೋಸ್ಟ್ಗೆ 5 ಜನರಂತೆ ನಿಮಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮತ್ತೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ಗೆ ಆಯ್ಕೆ ಮಾಡ್ತಾರೆ. ಸೊ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಲ್ಲಿ ಏನೆಲ್ಲ ಚೆಕ್ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಹೈಟ್ 168 ಸೆಂಟಿಮೀಟರ್ ಕಡಿಮೆ ಇಲ್ಲದಂತೆ ಇರಬೇಕು, ಎದೆ ಸುತ್ತಳತೆ 86 ಸೆಂಟಿಮೀಟರ್ ಕಡಿಮೆ ಇಲ್ಲದಂತೆ ಇರಬೇಕು, ಕನಿಷ್ಠ 5 ಸೆಂಟಿಮೀಟರ್ ಎಕ್ಸ್ಪಾನ್ಷನ್ ಇರಬೇಕಾಗುತ್ತೆ. ಮಹಿಳಾ ಅಭ್ಯರ್ಥಿ ಆಗಿದ್ರೆ 158 ಸೆಂಟಿಮೀಟರ್ ಕಡಿಮೆ ಇಲ್ಲದಂತೆ ಹೈಟ್ ಇರಬೇಕು, ಮಿನಿಮಮ್ 45 kg ವರೆಗೂ ವೇಟ್ ಇರಬೇಕು. ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುವಂತಹ ಬುಡಕಟ್ಟು ಜನಾಂಗದವರಾಗಿದ್ರೆ ಪುರುಷ ಅಭ್ಯರ್ಥಿಗೆ 155 ಸೆಂಟಿಮೀಟರ್ ಮತ್ತೆ ಎದೆ ಸುತ್ತಳತೆಯನ್ನು ಕೂಡ 75 ಸೆಂಟಿಮೀಟರ್ ಕಡಿಮೆ ಇಲ್ಲದಂತೆ ಇರಬೇಕಾಗುತ್ತೆ. ಮಹಿಳಾ ಅಭ್ಯರ್ಥಿಗೆ 150 ಸೆಂಟಿಮೀಟರ್, ಅದೇ ರೀತಿ 45 kg ಮಿನಿಮಮ್ ಅವರಿಗೆ ವೇಟ್ ಇರಬೇಕಾಗುತ್ತೆ. ಸೊ ಇಷ್ಟೆಲ್ಲ ಕ್ಲಿಯರ್ ಆದ ನಂತರ ಎಲ್ಲವೂ ಫಿಟ್ ಆಗಿದೆ ಅಂದ್ರೆ ನೆಕ್ಸ್ಟ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಮಾಡ್ತಾರೆ. ಸೊ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ಗಳಿಗೆ ಪುರುಷ ಮತ್ತೆ ಮಹಿಳಾ ಅಭ್ಯರ್ಥಿಗಳಿಗೆ ಬೇರೆ ಬೇರೆ ಇರುತ್ತೆ. ಸೊ ಪುರುಷ ಅಭ್ಯರ್ಥಿಗಳಿಗೆ ನೋಡೋದಾದ್ರೆ ಒಟ್ಟು 1600 ಮೀಟರ್ 6 ನಿಮಿಷ 30 ಸೆಕೆಂಡ್ಗಳಲ್ಲಿ ಓಡಬೇಕಾಗುತ್ತೆ. ಉದ್ದ ಜಿಗಿತ ಅಥವಾ ಎತ್ತರ ಎರಡರಲ್ಲಿ ಒಂದಿರುತ್ತೆ. ಉದ್ದ ಜಿಗಿತ ಏನಾದರೂ ಮಾಡಿದ್ರೆ 3.8 ಸೆಂಟಿಮೀಟರ್ ಕಡಿಮೆ ಇಲ್ಲದಂತೆ ಜಿಗಿಯಬೇಕಾಗುತ್ತೆ. ಎತ್ತರ ಜಿಗಿತ 1.6 ಮೀಟರ್ ಕಡಿಮೆ ಇಲ್ಲದಂತೆ ಜಿಗಿಯಬೇಕಾಗುತ್ತೆ. ಒಟ್ಟು 3 ಅವಕಾಶಗಳಿರುತ್ತೆ. 3 ಅವಕಾಶದಲ್ಲಿ ಯಾವ್ದಾದ್ರು ಒಂದು ಅವಕಾಶನ ನೀವು ಕ್ಲಿಯರ್ ಮಾಡಬೇಕಾಗುತ್ತೆ. ಅದಾದ ನಂತರ ಗುಂಡು ಎಸೆತಕ್ಕೆ ಸಂಬಂಧಪಟ್ಟಂತೆ 7.26 kg ಇರುತ್ತೆ ವೇಟು. ಇದು 3.6 ಮೀಟರ್ ಕಡಿಮೆ ಇಲ್ಲದಂತೆ ಎಸೆಯಬೇಕಾಗುತ್ತೆ. ಇದಕ್ಕೂ ಕೂಡ 3 ಅವಕಾಶ ಇರುತ್ತೆ. ಒಂದು ಅವಕಾಶದಲ್ಲಿ ನೀವು ಪಾಸ್ ಆಗಬೇಕಾಗುತ್ತೆ. ಮಹಿಳಾ ಅಭ್ಯರ್ಥಿ ಮತ್ತೆ ಮಾಜಿ ಸೈನಿಕರಾಗಿದ್ರೆ ಅವರಿಗೆ 400 ಮೀಟರ್ ಓಟವನ್ನ 1 ನಿಮಿಷ 30 ಸೆಕೆಂಡ್ ಒಳಗಡೆ ಓಡಬೇಕಾಗುತ್ತೆ. ಉದ್ದ ಜಿಗಿತ ಆಗಿದ್ರೆ 2.6 ಮೀಟರ್ ಕಡಿಮೆ ಇಲ್ಲದಂತೆ ಜಿಗಿಯಬೇಕಾಗುತ್ತೆ. ಎತ್ತರ ಜಿಗಿತ ಆಗಿದ್ರೆ 0.9 ಮೀಟರ್ ಕಡಿಮೆ ಇಲ್ಲದಂತೆ ಜಿಗಿಯಬೇಕಾಗುತ್ತೆ. ಇವೆರಡಕ್ಕೂ ಕೂಡ 3 ಅವಕಾಶಗಳಿರುತ್ತೆ. ಯಾವ್ದಾದ್ರು ಒಂದು ಅವಕಾಶದಲ್ಲಿ ನೀವು ಕ್ಲಿಯರ್ ಮಾಡಬೇಕಾಗುತ್ತೆ. ಅದಾದ ನಂತರ ಗುಂಡು ಎಸೆತಕ್ಕೆ ಸಂಬಂಧಪಟ್ಟಂತೆ 4 kg ಇರುತ್ತೆ. ಸೊ 4 kg ಅನ್ನ 3.75 ಮೀಟರ್ ಕಡಿಮೆ ಇಲ್ಲದಂತೆ ಎಸೆಯಬೇಕಾಗುತ್ತೆ. ಇದಕ್ಕೂ ಕೂಡ 3 ಅವಕಾಶ ಇರುತ್ತೆ. 3ರಲ್ಲಿ ಒಂದು ಅವಕಾಶನ ನೀವು ಕ್ಲಿಯರ್ ಮಾಡಬೇಕಾಗುತ್ತೆ. ಸೊ ಇದಾದ ನಂತರ ಮೆಡಿಕಲ್ ಎಕ್ಸಾಮ್ ಇರುತ್ತೆ. ಸೊ ಮೆಡಿಕಲ್ ಎಕ್ಸಾಮ್ ಆದ ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ನಿಮಗೆ ಫೈನಲ್ ಸೆಲೆಕ್ಷನ್ ಇರುತ್ತೆ. ಹಾಗಾದ್ರೆ ಈಗ ಕೊನೆಯಲ್ಲಿ ನಾವು ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ.
ಸೊ ನಿಮಗಿರುವಂಥ ಕ್ವಶನ್ಸ್ ಎಲ್ಲ ಲಿಸ್ಟ್ ಔಟ್ ಮಾಡಿದ್ದೀನಿ ಮತ್ತೆ ನಾನು ಆನ್ಸರ್ ಮಾಡ್ತೀನಿ. ಮೊದಲನೇದಾಗಿ ಎಲ್ಲ ಒಂದು ಇದಕ್ಕೆ ಅಪ್ಲಿಕೇಶನ್ ಒಂದೇ ಹಾಕ್ಬೇಕಾ ಅಂತ ಹೇಳಿ ಕ್ವಶನ್ಸ್ ಅನ್ನು ಕೇಳಬಹುದು. ಡೆಫಿನೆಟ್ಲಿ ಒಂದೇ ಹಾಕ್ಬೋದು. ಬಟ್ ಒಂದೇ ಹಾಕ್ಬೇಕಾದ್ರೆ ನೀವು ಅಪ್ಲಿಕೇಶನ್ ಈಗ ಯಾವ್ದಾದ್ರು ಒಂದು ಡಿಪಾರ್ಟ್ಮೆಂಟ್ಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಿ ಅಂದ್ರೆ ನೆಕ್ಸ್ಟ್ ಡಿಪಾರ್ಟ್ಮೆಂಟ್ಗೆ ₹100 ಅಪ್ಲಿಕೇಶನ್ ಫೀಸ್ನ ಪ್ರತ್ಯೇಕವಾಗಿ ಪೇ ಮಾಡಬೇಕಾಗುತ್ತೆ. ಪ್ಲಸ್ 3 ಡಿಪಾರ್ಟ್ಮೆಂಟ್ಗೆ ಹಾಕಿದ್ರು ಕೂಡ ಆ ಒಂದು ಅಪ್ಲಿಕೇಶನ್ ಫೀಸ್ ₹750 ಇರುತ್ತೆ ಅನ್ಕೊಳ್ಳಿ. ಪ್ಲಸ್ 200 ಒಂದು 100 ಪ್ಲಸ್ 100 2 ಕೂಡ 200 ಸೇರಿ ₹950 ನೀವು ಪೇ ಮಾಡಬೇಕಾಗುತ್ತೆ ಟೋಟಲ್ ಆಗಿ. ಯಾವಾಗ ನೀವು 3 ಅಪ್ಲಿಕೇಶನ್ ಅಂದ್ರೆ ಇದರಲ್ಲಿ ಆಪ್ಷನ್ ಕೊಡಲಾಗುತ್ತೆ ನಿಮಗೆ. ಈ KSI ಫೀಗೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಮತ್ತೆ KSRPಗೂ ಕೂಡ ಅಪ್ಲಿಕೇಶನ್ ಹಾಕಕ್ಕೆ ನಿಮಗೆ ಎಲಿಜಿಬಲ್ ಇದ್ರೆ ಅಲ್ಲಿ ಟಿಕ್ ಮಾರ್ಕ್ ಬರುತ್ತೆ, ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಎಲ್ಲ ಹುದ್ದೆಗಳಿಗೆ ಒಂದೇ ಪರೀಕ್ಷೆ ಇರುತ್ತೆ ಅಂತ ಕ್ವಶನ್ಸ್ ಕೇಳಿದ್ರೆ ಡೆಫಿನೆಟ್ಲಿ ಒಂದೇ ಇರುತ್ತೆ. ಬಟ್ ಲಿಸ್ಟ್ ಮಾತ್ರ 3 ಲಿಸ್ಟ್ ಅನ್ನ ಕೊಡ್ತಾರೆ. ಪ್ರತ್ಯೇಕವಾಗಿ ನಿಮಗೆ ಫಿಸಿಕಲ್ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಫಿಸಿಕಲ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ 3 ಫಿಸಿಕಲ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ 3 ಡಿಪಾರ್ಟ್ಮೆಂಟ್ ಅವರು ಸಪ್ರೇಟ್ ಆಗಿ ಕಂಡಕ್ಟ್ ಮಾಡ್ತಾರೆ. ಸೊ ಆ ಒಂದು ಡಿಪಾರ್ಟ್ಮೆಂಟ್ಗೆ ಹೋಗಿ ನೀವು ಫಿಸಿಕಲ್ನ ಕೊಡಬೇಕಾಗುತ್ತೆ. ಅದಾದ ನಂತರ ಪ್ರತ್ಯೇಕವಾಗಿ ನಿಮಗೆ ಲಿಸ್ಟ್ ರೆಡಿ ಆಗುತ್ತೆ. ಆ ಡಿಪಾರ್ಟ್ಮೆಂಟ್ ಲಿಸ್ಟ್ ಸಪ್ರೇಟ್ ಆಗಿ ನಿಮಗೆ ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದ್ಮೇಲೆ ಅದಾದ್ಮೇಲೆ ನಿಮಗೆ ಡಿಸೈಡ್ ಮಾಡ್ತಾರೆ ವೆದರ್ ನಿಮಗೆ ಪ್ರಿಯಾರಿಟಿ ಕೇಳ್ಬೋದು. ಸೊ ಪ್ರಿಯಾರಿಟಿ ಕೇಳ್ಬೋದು ಅಥವಾ 3 ಡಿಪಾರ್ಟ್ಮೆಂಟ್ಗೂ ಕೂಡ ನಿಮ್ಮ ಹೆಸರು ಅಂದರೆ ಯಾವ್ದಾದ್ರು ಒಂದು ಡಿಪಾರ್ಟ್ಮೆಂಟ್ಗೆ ವಿಲ್ಲಿಂಗ್ನೆಸ್ ಅನ್ನ ಕೊಡಬೇಕಾಗುತ್ತೆ. ಇನ್ನೆರಡು ಡಿಪಾರ್ಟ್ಮೆಂಟ್ ನಿಮ್ಮ ಹೆಸರು ತೆಗಿತಾರೆ. ನಿಮಗಿಂತ ಲೋಯರ್ ರ್ಯಾಂಕಲ್ಲಿ ಇರುವಂತಹ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡಲಾಗುತ್ತೆ. ಸೊ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ತೀನಿ. ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಮತ್ತು ವಾಟ್ಸ್ಆಪ್ ಟೆಲಿಗ್ರಾಮ್ ಕ್ವಶನ್ಸ್ ಅನ್ನ ಕೇಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.